ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಆರ್ಥಿಕ ತಜ್ಞರು ಒಂದು ಕಡೆ ಆತಂಕ ವ್ಯಕ್ತಪಡಿಸುತ್ತಿರುವುದನ್ನು ಸಾಬೀತುಪಡಿಸುವಂತಹ ಘಟನೆ ನಡೆದಿದೆ. ಭಾರತ ಸರ್ಕಾರ 75 ಟನ್ ಚಿನ್ನವನ್ನು ಮಾರಾಟ ಮಾಡಿದೆ ಎಂದು ಪತ್ರಿಕೆಗಳು ವರದಿ ಮಾಡಿವೆ. ಬ್ಲೂಮ್ಬರ್ಗ್ ಎಕನಾಮಿಕ್ಸ್ ವರದಿಯಲ್ಲಿ ಈ ಅಂಶ ಉಲ್ಲೇಖವಾಗಿದೆ. ಸುಮಾರು $12 ಬಿಲಿಯನ್ ಮೊತ್ತವನ್ನು ಈ ಮೂಲಕ ಭಾರತ ಪಡ್ಕೊಂಡಿದೆ ಎಂದು ವರದಿ ತಿಳಿಸಿದೆ. ಕೇಂದ್ರ ಸರ್ಕಾರ ಭಾರತೀಯರನ್ನ ವಂಚಿಸ್ತಾ ಇದೆ ಅನ್ನುವ ಅನುಮಾನಕ್ಕೆ ಬೇರೆ ಕಾರಣಗಳೂ ಇವೆ. 5 ರಾಜ್ಯಗಳ ಚುನಾವಣೆ ಮುಗಿಯುವವರೆಗೆ ಕೇಂದ್ರ ಸರ್ಕಾರ ಈ ದೇಶದ ನಾಗರಿಕರಿಗೆ ತಪ್ಪು ಸಂದೇಶವನ್ನು ನೀಡುತ್ತಾ ಬಂದಿತ್ತು. ದೇಶದಲ್ಲಿ ತೈಲ ಬಿಕ್ಕಟ್ಟು ಉಂಟಾಗಿಲ್ಲ, ಬೆಲೆ ಏರಿಕೆ ನಡೆಯಲ್ಲ ಎಂದೆಲ್ಲ ಹೇಳಿತ್ತು. ಆದರೆ ಪಶ್ಚಿಮ ಬಂಗಾಳದ ಚುನಾವಣೆ ಮುಗಿದು 5 ರಾಜ್ಯಗಳ ಫಲಿತಾಂಶ ಪ್ರಕಟವಾದ ದಿನದ ಬಳಿಕ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿತು. ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನು ಒಂದೇ ಏಟಿಗೆ $1,500 ಅಧಿಕ ಹೆಚ್ಚಿಸಿತು. 2 ವಾರಗಳಲ್ಲಿ 4 ಬಾರಿ ತೈಲ ಬೆಲೆಯನ್ನು ಹೆಚ್ಚಿಸಲಾಯಿತು. ಅಡುಗೆ ಅನಿಲದ ಬೆಲೆಯನ್ನು ಹೆಚ್ಚಿಸಲಾಯಿತು. ಜಗತ್ತು ಈ ಹಿಂದೆಂದೂ ಕಂಡರಿಯದ ಬಡತನವನ್ನು ಕಾಣಲಿದೆ ಎಂದು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬೆದರಿಸಿದರು. ಇವೆಲ್ಲ 5 ರಾಜ್ಯಗಳ ಚುನಾವಣೆಯ ಬಳಿಕ ಉಂಟಾದ ಬೆಳವಣಿಗೆ. पेट्रोल, डीजल, गैस और फर्टिलाइजर के दाम बहुत अधिक बढ़ चुके हैं, आसमान को भी पार कर गए हैं. क्योंकि दुनिया में पेट्रोल डीजल इतना ज्यादा महंगा हो गया है, पहले से कई गुना ज्यादा कीमतें बढ़ गई है. तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर हमें वो मुद्रा भी बचानी है. ಅಂಬಾನಿ ಮತ್ತು ಅದಾನಿಗೆ ಈ ದೇಶದ ಸಂಪತ್ತನ್ನು ಮೋದಿ ಸರ್ಕಾರ ಒಂದೊಂದಾಗಿ ಮಾರಾಟ ಮಾಡ್ತಾ ಇದೆ ಎಂಬ ಆರೋಪ ಬಲವಾಗಿದೆ. ತನ್ನ ಪ್ರತಿ ವಿದೇಶ ಭೇಟಿಯಲ್ಲೂ ಈ 2 ದಿಗ್ಗಜರಿಗೆ ಸಂಬಂಧಿಸಿದ ನಿಯೋಗವನ್ನು ಪ್ರಧಾನಿ ಜೊತೆಗೆ ಕೊಂಡೊಯ್ತಾರೆ. ಸಾರ್ವಜನಿಕ ವಲಯದ ಕಂಪನಿಗಳನ್ನು ಇವರಿಗೆ ಮಾರಾಟ ಮಾಡ್ತಾರೆ ಎಂಬ ಆರೋಪವೂ ಇದೆ. ದೇಶದ ವಿಮಾನ ನಿಲ್ದಾಣಗಳಲ್ಲಿ ಬಹುತೇಕವನ್ನು ಅದಾನಿಗೆ ನೀಡಲಾಗಿದೆ. ದೇಶ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಇದೆ ಅನ್ನೋದಕ್ಕೆ ಇತ್ತೀಚಿನ ಬೆಲೆ ಏರಿಕೆಗಳು ಮತ್ತು ಪ್ರಧಾನಿಯ ಹೇಳಿಕೆಗಳು ಸೂಚಿಸುತ್ತವೆ. ಇದೀಗ 75 ಟನ್ ಬಂಗಾರವನ್ನು ಮಾರಾಟ ಮಾಡಲಾಗಿದೆ ಎಂಬ ಸುದ್ದಿಯು ಈ ಆತಂಕವನ್ನು ಇನ್ನಷ್ಟು ಖಚಿತಪಡಿಸುತ್ತದೆ. ಡಾಲರ್ ಮುಂದೆ ರೂಪಾಯಿಯ ಬೆಲೆ ಸಾರ್ವಕಾಲಿಕ ಕುಸಿತ ಕಂಡಿದೆ. 2004ರಿಂದ 2014ರ ನಡುವೆ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಸುಮಾರು 200 ಟನ್ ಬಂಗಾರವನ್ನು ಲಂಡನ್ನ ಸೇಫ್ ಲಾಕರ್ನಲ್ಲಿ ಖರೀದಿಸಿಡಲಾಗಿತ್ತು. ಆರ್ಬಿಐ ಈ ಕೆಲಸವನ್ನು ಮಾಡಿತ್ತು. ಅತ್ಯಂತ ತೀವ್ರ ಆರ್ಥಿಕ ಬಿಕ್ಕಟ್ಟಿನ ನಡುವೆಯೂ ಯುಪಿಎ ಸರ್ಕಾರ ಇಷ್ಟೊಂದು ಪ್ರಬಲ ಆರ್ಥಿಕ ಹೊಂದಿತ್ತು. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಕ್ಕೆ $147 ಇದ್ದ ಸಮಯದಲ್ಲೂ ಯುಪಿಎ ಸರ್ಕಾರದ ಅವಧಿಯಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆ $80 ದಾಟಿರಲಿಲ್ಲ. ಮಾತ್ರ ಅಲ್ಲ, ದೇಶದ ಆರ್ಥಿಕ ಸುರಕ್ಷತೆಗಾಗಿ 200 ಟನ್ ಚಿನ್ನವನ್ನು ಲಂಡನ್ನಲ್ಲಿ ಖರೀದಿಸಿ ಇಡುವ ಆರ್ಥಿಕ ಮುತ್ಸದ್ದಿತನವನ್ನು ಮನಮೋಹನ್ ಸಿಂಗ್ ಪ್ರದರ್ಶಿಸಿದರು. ಅದೇ ಚಿನ್ನವನ್ನು 2023 ಮತ್ತು 2024ರಲ್ಲಿ ಮೋದಿ ಸರ್ಕಾರ ಭಾರತಕ್ಕೆ ಮರಳಿ ತಂದಿತ್ತು. ಈಗ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ $100ನಷ್ಟು ಇದೆ. ಆದರೆ ಪೆಟ್ರೋಲ್ ಬೆಲೆ $110 ದಾಟಿದೆ. ಚಂದ್ರಶೇಖರ್ ಪ್ರಧಾನಿಯಾಗಿದ್ದಾಗ ಭಾರತ ಸುಮಾರು 46 ಟನ್ ಚಿನ್ನವನ್ನು ಲಂಡನ್ನಲ್ಲಿ ಅಡವಿಟ್ಟು ಹಣ ಪಡೆದುಕೊಂಡಿತ್ತು. ಇದೀಗ ಮೋದಿ ಸರ್ಕಾರ ಭಾರತದ ಚಿನ್ನವನ್ನು ಮಾರಾಟ ಮಾಡಿದೆ ಎಂದು ಸುದ್ದಿ ಪ್ರಕಟವಾಗಿದೆ. ಜಾಗತಿಕ ಆರ್ಥಿಕ ಸಂಕಷ್ಟದ ಸಮಯದಲ್ಲೂ ಮನಮೋಹನ್ ಸಿಂಗ್ ತೋರಿದ ಆರ್ಥಿಕ ಬುದ್ಧಿವಂತಿಕೆಯನ್ನು ಮೋದಿ ಸರ್ಕಾರಕ್ಕೆ ತೋರಿಸಲು ಸಾಧ್ಯವಾಗುತ್ತಿಲ್ಲ ಅನ್ನುವುದಕ್ಕೆ 75 ಟನ್ ಚಿನ್ನ ಮಾರಾಟದ ಸುದ್ದಿಯೇ ಸಾಕ್ಷಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.